ಲಂಕಾವಿನಲ್ಲಿ ಬಿಟ್ಟರೆ ಬೇರೆ ಎಲ್ಲ ಕಡೆನೂ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಒಂದೊಂದು ಡ್ಯೂಟಿ ಫ್ರೀ ಇರುತ್ತೆ. ಬಟ್ ವರ್ಲ್ಡಲ್ಲೇ ಯಾವ ಪ್ಲೇಸಲ್ಲಿ ಇಲ್ಲ, ಈ ಲಂಕಾವಿನಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಿ ನೋಡಿದ್ರು ನಿಮಗೆ ಡ್ಯೂಟಿ ಫ್ರೀ ನೋಡಿ. ಇದೇ ಈಗಲ್ ಸ್ಕ್ವೇರ್, ಚೆನ್ನಾಗಿದೆ ಪ್ಲೇಸು, ತುಂಬ ಕೂಲ್ ಆಗಿದೆ. ಇನ್ನೊಂದು ಸ್ವಲ್ಪ ನೀವು ಲೇಟಿಗೆ ಬಂದರೂ ಓಕೆ, 3 ಹಂಗೆ ಥರ ಬಂದರೂ ಓಕೆ, ತಣ್ಣಗಿರುತ್ತೆ, ಸ್ವಲ್ಪ ವೆದರ್ ಎಲ್ಲ ಚೆನ್ನಾಗಿರುತ್ತೆ. ಇವಾಗ ಬಿಸಿ ಸ್ಟಾರ್ಟ್ ಆಗ್ತಾ ಇದೆ. ಕ್ರೌಡು ಕೂಡ ಕಡಿಮೆ, ಜಾಸ್ತಿ ಆಗಿಲ್ಲ. ಮೇ ಬಿ ಈವ್ನಿಂಗ್ ಜಾಸ್ತಿ ಆಗ್ತಾರೆ, ಯಾಕಂದರೆ ಡಿನ್ನರ್ ಕ್ರೂಸ್ ಎಲ್ಲ ಇರುತ್ತಲ್ಲ. ಇಲ್ಲಿ ಕೂಡ ಡ್ಯೂಟಿ ಫ್ರೀ ಶಾಪ್ಸ್ ಇದೆ. ನೀವೇನಾದರೂ ಟೂರ್ ಪ್ಯಾಕೇಜ್ ಮಾಡ್ಕೋಬೇಕು ಅಂದರೆ ಈ ಥರ ಕೌಂಟರ್ಸ್ ಇರುತ್ತೆ. ನೋಡಿ, ಯಾರಾದರೂ ಬಂದರೆ ಇವ್ರ ಹತ್ರ ಬೈಕ್ ರೆಂಟಿಗೆ ತೊಗೊಳ್ಳಿ. ನೋಡಿ, ನಾವು ಆ ಬೈಕ್ ತೊಗೊಂಡಿದ್ವಿ. ಇದು ಸಂಧ್ಯಾ ರೆಸ್ಟೋರೆಂಟ್ ಅಂತಿದೆ, ಅದರ ಅಪೋಸಿಟ್. ಓಕೆ, ಬೈ ಬಾಯ್. ನೋಡಿ, ಇದೇ ನಮ್ಮ ಫ್ಲೈಟ್. ರೂಮ್ ಚೆಕ್ ಇನ್ ಈಗ ಕೊಟ್ಟರು, ಈಗ ಮಾಡ್ತೀವಿ. ಚೆನ್ನಾಗಿದೆಯಾ? ಫ್ರೀ ಆಗಿದೆ. ಕಟ್ಟಿನ ಹಿಂಗೆ ದೊಡ್ಡ ಮಿರರ್ ಕೊಟ್ಟಿದ್ದಾರೆ. ಸೊ ಮಾಮೂಲಿ ಟಿವಿ, ವಾಟರ್ ಕೆಟಲ್, ಒಂದು ಚೇರ್ ಇದೆ, ಇಲ್ಲಿ ಕಬೋರ್ಡ್, ವ್ಯೂ ಏನಿದೆ, ಬಿಲ್ಡಿಂಗ್ ಇದೆ, ಪಕ್ಕದ ರೂಮ್, ಪಕ್ಕದ ಬಿಲ್ಡಿಂಗು, ಬೆಡ್ಡು, ಓಕೆ, ನಾಟ್ ಬ್ಯಾಡ್. ಸ್ವಿಮ್ಮಿಂಗ್ ಪೂಲ್ ಇದೆಯಾ? ಸ್ವಿಮ್ಮಿಂಗ್ ಪೂಲ್ ಇದೆ, ಪೂಲ್ ವ್ಯೂ. ವಾಶ್ರೂಮ್ ನೋಡ, ಮೇನ್ ವಾಶ್ರೂಮ್ ಚೆನ್ನಾಗಿದೆಯಾ? ಓಕೆ. ಈ ರೂಮು ನಮಗೆ ಪರ್ ನೈಟು 3000 ರುಪೀಸ್ ಆಯಿತು, ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟು. ನಾವಿಲ್ಲಿ 1 ನೈಟ್ ಅಷ್ಟೇ ಇರ್ತೀವಿ. ಸೊ ಈ ಸಿಕ್ಕಿದ್ದೆ ಒಂದಿದು. ಆ್ಯಕ್ಚುಲಿ ಇವರು ಬೀಚ್ ಅಂತಂದರು, ಬೀಚ್ ವ್ಯೂ ಇದೆ ಅಂತ. ಬಟ್ ಇಲ್ಲ, ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಒಂದು 200 ಮೀಟರ್ಸ್ ಹೋದರೆ ಬೀಚ್ ಇದೆ. ಸೊ ಬನ್ನಿ. ಹಾಯ್ ಗೈಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಎಲ್ರಿಗೂ ನಮಸ್ಕಾರ. ಈಗ ನಾವು ಚೆನ್ನಾಗಿ ಬೀಚ್ ಹತ್ರ ಬಂದಿದ್ದೀವಿ. ಚೆನ್ನಾಗಿ ಬೀಚ್ ಹತ್ರ ನೈಟ್ ಲೈಫ್ ಹೆಂಗಿರುತ್ತೆ, ಏನೇನು ಆ್ಯಕ್ಟಿವಿಟೀಸ್ ನಡೆಯುತ್ತೆ, ಮತ್ತು ಶಾಪಿಂಗ್ ಇದೆ. ವರ್ಲ್ಡಲ್ಲೇ ಡ್ಯೂಟಿ ಫ್ರೀ ಶಾಪ್ಸು ಬೇಜಾನ್ ಇರೋದು ಅಂತಂದರೆ ಇಲ್ಲಿ ಚೆನ್ನಾಗತ್ತೆ. ಈ ಲಂಕಾವಿನಲ್ಲಿ ಬಿಟ್ಟರೆ ಬೇರೆ ಎಲ್ಲ ಕಡೆನೂ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಒಂದೊಂದು ಡ್ಯೂಟಿ ಫ್ರೀ ಇರುತ್ತೆ. ಬಟ್ ವರ್ಲ್ಡಲ್ಲೇ ಯಾವ ಪ್ಲೇಸಲ್ಲಿ ಇಲ್ಲ, ಈ ಲಂಕಾವಿನಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಿ ನೋಡಿದ್ರು ನಿಮಗೆ ಡ್ಯೂಟಿ ಫ್ರೀ ಶಾಪ್ಸ್ ಕಾಣಿಸ್ತಾನೆ ಇರುತ್ತೆ. ಅದನ್ನು ತೋರಿಸ್ತೀವಿ. ಸೊ ಈಗ ಚೆನ್ನಾಗಿ ಬೀಚ್ ಹತ್ರ ಬಂದಿದ್ವಿ. ಚೆನ್ನಾಗಿ ಬೀಚ್ ಹತ್ರ ಏನೇನು ನಡೆಯುತ್ತೆ, ನೈಟ್ ಲೈಫ್ ಹೆಂಗಿರುತ್ತೆ, ಪ್ರತಿಯೊಂದು ತೋರಿಸ್ತೀವಿ. ಬನ್ನಿ, ಲೆಟ್ಸ್ ಗೋ ಟು ವಿಡಿಯೋ. ಈ ಕಡೆ ನಮ್ಮ ರೂಮ್, ಈ ಕಡೆಗೆ ಬಂದರೆ ಚೆನ್ನಾಗಿ ಬೀಚ್ ಇದೆ. ಬೀಚ್ ಕಿಡ್ಸಿಗೆ ಬೇಕಿರೋದೆಲ್ಲ ಮಾಡ್ತಾರೆ ನೋಡಿ. ಪ್ರತಿಯೊಂದು ಹೋಟೆಲ್ ಹತ್ರನೂ ಒಂದೊಂದು ಆಕ್ಟಿವಿಟಿ.
ಇದೆ ಚೆನ್ನಾಗಿ ಮಾಲ್. ನೋಡಿ ಇದು ಚೆನ್ನಾಗಿ ಮಾಲು ಇದೆ. Every step you take, every breath you take, I'll be watching you. Thank you. Oh, can you see? ಮಾಲ್ ಒಳಗಡೆ ಬಂದ್ವಿ. ಇಲ್ಲಿ ಕೂಡ ಡ್ಯೂಟಿ ಫ್ರೀ ಶಾಪ್ಸ್ ಇದೆ. ಈ ಔಟ್ಸೈಡ್ ಕೂಡ ಜಾಸ್ತಿ ಇದೆ, ಇಲ್ಲೂ ಇದೆ ನೋಡಿ. ಡ್ಯೂಟಿ ಫ್ರೀ ಇಂಪೋರ್ಟ್ ಚಾಕ್ಲೇಟ್ಸ್ ಇದೆ. ಇದರಲ್ಲಿ ಯಾವುದೇ ಟ್ಯಾಕ್ಸ್ ಇರಲ್ಲ ನಿಮಗೆ. ನೋಡಿ ಇದು ಚೆನ್ನಾಗಿ ಬೀಚ್ ರೋಡು. ಸೊ ಇಲ್ಲಿ ಪ್ರತಿಯೊಂದು ಶಾಪು ಡ್ಯೂಟಿ ಫ್ರೀ. ಲಿಕ್ಕರಿಂದ ಹಿಡಿದು ಬಟ್ಟೆ, ಚಾಕ್ಲೇಟ್ಸು, ನಮಗೆ ಏರ್ಪೋರ್ಟಲ್ಲಿ ಯಾವ ಥರ ಇರುತ್ತೋ ಆ ಥರ ಡ್ಯೂಟಿ ಫ್ರೀ ಇದೆ. ಮತ್ತು ಕೆಫೆಗಳಿದೆ, ಬಟ್ಟೆ ಶಾಪ್ಸು ಮತ್ತು ಚಾಕ್ಲೇಟ್ಸು. ಯಾವ ಕಡೆಗೆ ಹೋದ್ರೆ ಎಲ್ಲ ಬಟ್ಟೆ ಶಾಪ್ಸ್ ನೋಡಿ. ಅಲ್ಲಿ ಕೂಡ ಡ್ಯೂಟಿ ಫ್ರೀ, ಟ್ಯಾಕ್ಸ್ ಫ್ರೀ ನೋಡಿ. ಡ್ಯೂಟಿ ಫ್ರೀ ಇದರಲ್ಲಿ ಯಾವುದೇ ರೀತಿ ಟ್ಯಾಕ್ಸ್ ಇರಲ್ಲ ನಮಗೆ. ಏರ್ಪೋರ್ಟಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ. ನೀವೇನಾದರೂ ಟೂರ್ ಪ್ಯಾಕೇಜ್ ಮಾಡ್ಕೋಬೇಕು ಅಂದರೆ ಈ ಥರ ಕೌಂಟರ್ಸ್ ಇರುತ್ತೆ, ಬಂದು ಇವ್ರ ಹತ್ರ ಮಾತಾಡ್ಕೊಬೋದು. ಬಟ್ ನನಗೆ ಗೊತ್ತಿರೋ ಪ್ರಕಾರ ಟೂರ್ ಪ್ಯಾಕೇಜ್ ಏನೋ ಬೇಡ ಅಂದ್ಕೊಳ್ತೀನಿ. ಓನಾಗಿ ನೀವೇ ರೆಂಟ್ ಗಾಡಿ ತೊಗೊಂಡ್ರೆ ಆರಾಮಾಗಿ ಸುತ್ತಾಡ್ಕೊಂಡು ಬರ್ಬೋದು. ನೋಡಿ ಇಲ್ಲಿ ಬ್ಯಾಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. The next day. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ದಿಸ್ ಈಸ್ ಡೇ 2 ಇನ್ ಲಂಕಾವಿ. ಸೊ ಇವತ್ತು ನಮ್ಮ ಲಾಸ್ಟ್ ಡೇ ಈ ಟ್ರಿಪ್ಪಲ್ಲಿ. ಸೊ ಇಷ್ಟು ದಿನ ತುಂಬ ಚೆನ್ನಾಗಿತ್ತು, ಒಳ್ಳೊಳ್ಳೆ ಪ್ಲೇಸಸ್ಗೆ ಹೋಗಿದ್ವಿ, ನಿಮಗೂ ತೋರಿಸಿದ್ದೀವಿ. ಸೊ ಇವತ್ತು ಲಾಸ್ಟ್ ಡೇ. ಸೊ ಈಗ ನಾವು ಇಲ್ಲಿ ಚೆಕ್ಔಟ್ ಮಾಡ್ತೀವಿ. 12 ಗಂಟೆಗೆ ಚೆಕ್ಔಟ್ ಇದೆ. ಬಟ್ ಈಗಲೇ ನಾವು ಚೆಕ್ಔಟ್ ಮಾಡಿಬಿಟ್ಟು ಬ್ಯಾಗೇಜೆಲ್ಲ ಅಲ್ಲಿ ರಿಸೆಪ್ಷನಲ್ಲಿ ಇಟ್ಬಿಟ್ಟು ನಾವು ಹೋಗ್ತಿದ್ದೀವಿ ಈಗಲ್ ಸ್ಕ್ವೇರ್. ಕುವಾ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಈಗಲ್ ಸ್ಕ್ವೇರ್ ಇರುತ್ತೆ. ಸೊ ಹೋಟೆಲಿಂದ ಚೆನ್ನಾಗಿ ಬೀಚಿಂದ ಅಲ್ಲಿಗೆ 22 ಕಿಲೋಮೀಟರ್ಸ್ ಆಗುತ್ತೆ. ಸೊ ಹೆಂಗೂ ಬೈಕ್ ಟ್ಯಾಕ್ಸಿ 12 ಗಂಟೆವರೆಗೂ ಇದೆ. ಸೊ ಇದರಲ್ಲೇ ನಾವು ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬಂದು ಏರ್ಪೋರ್ಟ್ಗೆ ಹೋಗೋಣ. ಅದಾದಮೇಲೆ ಮತ್ತೆ ಅಲ್ಲೊಂದು ಕ್ರೂಸ್ ಡಿನ್ನರ್ ಅಂತ ಇರುತ್ತೆ. ಸೊ ಅದನ್ನು ತೋರಿಸ್ಬಿಟ್ಟು ನಾವು ಹೋಗಲ್ಲ, ಅದನ್ನು ತೋರಿಸ್ಬಿಟ್ಟು ನಾವು ಮತ್ತೆ ರಿಟರ್ನ್ ಆಗ್ತೀವಿ. ಸೊ ವಿಡಿಯೋಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನ್ ದ ವೇ ಸಿಗ್ತೀವಿ. ಬಾಯ್ ಬಾಯ್. ನೋಡಿ ಪೆಟ್ರೋಲ್ ರೇಟ್ ಬಂದು 2.60. ನಾವು 3 ಲೀಟರ್ಸ್ ಹಾಕಿಸ್ತೀವಿ. ಥ್ಯಾಂಕ್ ಯು. ನಾವು ಕೌಂಟರಲ್ಲಿ ಹೋಗಿ ಎಷ್ಟು ಲೀಟರ್ ಅಂತ ಹೇಳಿ ಅಮೌಂಟ್ ಕೊಟ್ಟರೆ ಅವ್ರು ಅಲ್ಲಿ ಎಂಟ್ರಿ ಮಾಡ್ತಾರೆ. ಸೊ ಇಲ್ಲಿ ನಾವು
ಪೆಟ್ರೋಲ್ ಹಾಕ್ಕೋಬೋದು. 3 ಲೀಟರ್ಸ್. ಫಸ್ಟ್ ಟೈಮ್ ಪೆಟ್ರೋಲ್ ಹಾಕಿದ್ದೀನಿ. ಹೇಗಿದೆ ಫಸ್ಟ್ ಟೈಮ್ ಸೆಲ್ಫ್ ಪೆಟ್ರೋಲ್? ನೋಡಿ ನಾವೀಗ ಬಂದಿದ್ದೀವಿ ಈಗಲ್ ಸ್ಕ್ವೇರ್. ನೋಡಿ ಎಷ್ಟು ಗಾಡಿಗಳು ಬಂದಿದೆ, ಎಲ್ಲ ಕಾರ್ಗಳು. ನಮಗೆ ಕೊಡ್ತಾರೆ, ನಾವೇ ರೈಡ್ ಮಾಡ್ತೀವಿ. ಪ್ಲೇಸ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಹೇಗಿದೆ ಈಗಲ್ ಸ್ಕ್ವೇರ್ ಲಂಕಾವಿ? ಬೈಕಲ್ಲಿ ನಮ್ದಲ್ಲಿ ನಿಂದೆ. A few moments later. ನೋಡಿ ಇದೇ ಈಗಲ್ ಸ್ಕ್ವೇರ್. ನೋಡಿದ್ರಲ್ಲ, ಹೇಗೆ ಅನ್ನಿಸ್ತು? ಚೆನ್ನಾಗಿದೆ ಪ್ಲೇಸು, ತುಂಬ ಕೂಲ್ ಆಗಿದೆ. ಇನ್ನೊಂದು ಸ್ವಲ್ಪ ನೀವು ಲೇಟಿಗೆ ಬಂದರೂ ಓಕೆ, 3 ಹಂಗೆ ಥರ ಬಂದರೂ ಓಕೆ. ತಣ್ಣಗಿರುತ್ತೆ, ಸ್ವಲ್ಪ ವೆದರ್ ಎಲ್ಲ ಚೆನ್ನಾಗಿರುತ್ತೆ. ಇವಾಗ ಬಿಸಿ ಸ್ಟಾರ್ಟ್ ಆಗ್ತಾ ಇದೆ. ಕ್ರೌಡು ಕೂಡ ಕಡಿಮೆ ಇದೆ, ಜಾಸ್ತಿ ಏನಿಲ್ಲ. ಮೇ ಬಿ ಈವ್ನಿಂಗ್ ಜಾಸ್ತಿ ಆಗ್ತಾರೆ, ಯಾಕಂದರೆ ಡಿನ್ನರ್ ಕ್ರೂಸ್ ಎಲ್ಲ ಇರುತ್ತಲ್ಲ. ನೋಡಿ ನಿಮ್ಗೆ ಆ ಕಡೆ ತೋರಿಸ್ತೀನಿ, ಡಿನ್ನರ್ ಕ್ರೂಸ್ ಆ ಕಡೆ ಇರುತ್ತೆ. ಕ್ರೂಸ್ ಎಲ್ಲ ಈಗೂ ಸ್ವಲ್ಪ ಇದೆ, ಆಕ್ಟಿವಿಟೀಸ್ ಎಲ್ಲ ಇದೆ. ನೋಡಿ ಜನ ಕೂಡ ತುಂಬ ಕಡಿಮೆ, ಎಲ್ಲ ಒಂದು 20 ಜನ ಇರ್ಬೋದು ಅಷ್ಟೇ. ನೋಡಿ ಕ್ರೂಸಸ್ ಎಲ್ಲ ಇದೆ. ಇದು ಈವ್ನಿಂಗು ಡಿನ್ನರ್ ಕರ್ಕೊಬರುತ್ತೆ. ನೋಡ್ಬೋದಾ, ಅಲ್ಲಿ ದೂರದಲ್ಲಿದೆ ನೋಡಿ ಕ್ರೂಸಸ್ ಅಲ್ಲಿ. ಸೊ ಅಲ್ಲಿ ಡಿನ್ನರು ಪ್ಲ್ಯಾನ್ ಮಾಡ್ಕೋಬೋದು ನೀವು ಕ್ರೂಸಲ್ಲಿ. ನೋಡಿ ಆ ಕಡೆ ಆ ಬಿಲ್ಡಿಂಗಲ್ಲಿರೋ ಶಾಪ್ಸ್ ಇದೆ. ನೀವೇನಾದರೂ ಶಾಪಿಂಗ್ ಮಾಡ್ತೀನಿ ಅಂದರೆ ಮಾಡ್ಬೋದು. ಅಲ್ಲಿದೆ ಮತ್ತು ಈ ಕಡೆನೂ ಇದೆ. ನೀವೇನಾದರೂ ಶಾಪಿಂಗ್ ಮಾಡ್ತೀನಿ ಅಂದರೆ ಅದು ಮಾಡ್ಬೋದು.
ಶಾಪಿಂಗ್ ಮಾಡೋದು ನಾವು. ಕ್ಯಾಬ್ಸ್ ಇದೆ, ಕೂಲ್ ಡ್ರಿಂಕ್ಸ್ ಇದೆ, ಬಟ್ಟೆಗಳಿದೆ. ನೋಡಿ ಚೆನ್ನಾಗಿದೆ. ಲಂಕಾವಿ ಟಿ ಶರ್ಟ್ಸ್ ಇರುತ್ತೆ, ಈಗ ಸ್ಕ್ವೇರ್. ನೋಡಿ ಈಗಲ್ ಸ್ಕ್ವೇರ್ ಇದು ಬಂದು 35 ರಿಂಗೆಟ್ಸ್. ಮಕ್ಕಳಿಗೆ ಗ್ಲಾಸಸ್ ಇದೆ ನೋಡಿ, 15 ರಿಂಗೆಟ್ಸ್. ನೋಡಿ ಯಾರಾದ್ರೂ ಬಂದ್ರೆ ಇವ್ರ ಹತ್ರ ಬೈಕ್ ರೆಂಟಿಗೆ ತಗೊಳ್ಳಿ. ನೋಡಿ ನಾವು ಆ ಬೈಕ್ ತಗೊಂಡಿದ್ವಿ. 11ಗೆ ನಾವು ರಿಟರ್ನ್ ಕೊಡಬೇಕಿತ್ತು. ಪರವಾಗಿಲ್ಲ, ಲೇಟಾಗಿ ಬಂದು ಪರವಾಗಿಲ್ಲ ಅಂತೇಳಿ ನಮಗೆ 1:30ಗೆ ಕೊಟ್ಟಿದೆ ರಿಟರ್ನ್ ತಗೊಂಡು. ಬರೋದ್ರಿಂದ ಒಂದು ಕಾಂಟ್ಯಾಕ್ಟ್ ಯಾಗಂಟಿ ಹೋಟೆಲ್ ಇದೆ, ಅದರ ಪಕ್ಕದಲ್ಲೇ ಪ್ಲೇಸ್ ನೋಡ್ತೀನಿ. ಇದು ಸಂಧ್ಯಾ ರೆಸ್ಟೋರೆಂಟ್ ಅಂತಿದೆ, ಅದರ ಅಪೋಸಿಟ್. ನೋಡಿ ಡೇನಲ್ಲಿ ಈ ಥರ ಇರುತ್ತೆ ನೋಡಿ. ಬೇಕಾದ್ರೆ ಪ್ಯಾರಾಗ್ಲೈಡಿಂಗ್ ಮಾಡ್ಬೋದು. ನೋಡಿ ಫ್ಲೈಟ್ ಲ್ಯಾಂಡ್ ಆಗ್ತಿದೆ. ಏರ್ ಏಷ್ಯಾ. ನೋಡಿ ಇದೆ ಲಂಕಾವಿ ಏರ್ಪೋರ್ಟ್. ನಾವೀಗ ಏರ್ ಏಷ್ಯಾ ಕೌಂಟ್ರಿಗೆ ಹೋಗ್ಬೇಕು ಚೆಕ್ಕಿನ್ಗೆ. ನಮ್ಮ ಫ್ಲೈಟು 6307 ಅಲ್ವಾ? But air ಏಷ್ಯಾದು ಏನಾದ್ರು ಕ್ಯಾಬಿನ್ ಬ್ಯಾಗ್ ಏನಾದ್ರು ಎಕ್ಸ್ಟ್ರಾ ತಗೋಬೇಕಂದ್ರೆ ಇಷ್ಟು ಬ್ಯಾಗ್ ಇದು ಸ್ಕ್ಯಾನ್ ಮಾಡಿ ಪರ್ಚೇಸ್ ಮಾಡ್ಬೋದು. ಇಲ್ಲಿ ಫಿಟ್ ಆದರೆ ಮಾತ್ರ ನಾವು ಕ್ಯಾಬಿನ್ಗೆ ತೊಗೊಂಡೋಗ್ಬೋದು, ಇಲ್ಲಾಂದ್ರೆ ಆಗಲ್ಲ. ಇದು ನೋಡ್ಕೊಂಡು ಪ್ಲಾನ್ ಮಾಡ್ಬೋದು. ಬೋರ್ಡಿಂಗ್ ಸ್ಟಾರ್ಟ್ ಆಯಿತು.
ನೋಡಿ ಇದೇ ನಮ್ಮ ಫ್ಲೈಟ್. Para tetamu yang dihormati, bila cukup nombor yang tertera pada kartu masuk anda. Please give way for other passengers to proceed with their seat. Thank you. ಹಾಯ್, ಕೋಲಾಲಂಪುರಲ್ಲಿ ಬಂದು ಇಳಿದಿದ್ದೀವಿ. 1 hour 20 minutes ಆಯಿತು. ಸೊ ಈಗ ಇಮಿಗ್ರೇಷನ್ ಇದೆ, ಇಮಿಗ್ರೇಷನ್ ಮುಗಿಸ್ಕೊಂಡು ಮತ್ತೆ ಸಿಗ್ತೀವಿ. ಬಂದ್ವಿ, ಇಮಿಗ್ರೇಷನ್ ಮುಗೀತು. ಇಮಿಗ್ರೇಷನಲ್ಲಿ ಏನೂ ಕೇಳಲಿಲ್ಲ. ಸೊ ಈಗ ಲಾಂಜ್ಗೆ ಹೋಗ್ತಿದ್ದೀವಿ. ಸೊ ಲಾಂಜ್ಗೆ ಹೋದ್ವಿ, ಅಲ್ಲಿ ಮಲೇಷಿಯನ್ ಮೆಂಬರ್ಶಿಪ್ ಕಾರ್ಡ್ ಬೇಕಂತೆ. ಸೊ ಅದು ನಮ್ಮ ಹತ್ರ ಇಲ್ಲ, ಅದಿದ್ದರೆ ಮಾತ್ರ ಬೇರೆ ಕಾರ್ಡ್ಸ್ ಇಲ್ಲ ಅಂದರೆ ಯಾವುದು ಮಾಡಲ್ಲ. ಸೊ ಅದಕ್ಕೆ ನಾವೀಗ ಮೆಕ್ಡೊನಾಲ್ಡ್ಸ್ ಬಂದಿದ್ದೀವಿ. ಏನೇನು ತೊಗೊಂಡ್ವಿ? ಬರ್ಗರ್ಸು, ಫ್ರೈಸು ಮತ್ತು ಮಾಮೂಲಿ ಕೋಚು, ಇದೊಂದು ಸಾಫ್ಟ್, ಜೊತೆಗೆ ಒಂದು ಗಿಫ್ಟು BTS. ಎರಡು ಬರ್ಗರ್ ಇದೆ. ಇದಕ್ಕೆ ಎಷ್ಟು ಅಮೌಂಟು? 36.90 ರಿಂಗೆಟ್ಸ್. ಜಿಮೀನ್ ಬೋರ್ಡಿಂಗ್ ಸ್ಟಾರ್ಟ್ ಆಯ್ತು ಈಗ. ಓಡಿ ಬಂದ್ವಿ. ಬ್ಯಾಕ್ ಟು ಬ್ಯಾಂಗ್ಳೂರು. ಓಕೆ, ಬಾಯ್ ಬಾಯ್. ಹಾಯ್ ಗೈಸ್, ಬೆಂಗಳೂರು ಏರ್ಪೋರ್ಟಾಗಿ ರೀಚ್ ಆದ್ವಿ. ನಮ್ಮ ಬೆಂಗಳೂರು ಬಂದ್ಬಿಡ್ತು ಬೆಂಗಳೂರು. ಸೊ ವೆರಿ ಹ್ಯಾಪಿ. ನಿಮಗೂ ವಿಡಿಯೋಸ್ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀವಿ. ಈ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋನಲ್ಲಿ ಮತ್ತೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಗುಡ್ ನೈಟ್.